ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹನೂರಿನಲ್ಲಿ ಶೂಟೌಟ್ಗೆ 3 ಬಲಿಯಾದರೂ ಕೂಡ ಪ್ರಾಣಿಗಳ ರಣಬೇಟೆ ನಿಂತಿಲ್ವಾ? ರಾಶಿ ರಾಶಿ ಜಿಂಕೆ ಕೊಂಬು, ಬುರುಡೆಗಳು, ಬಂದೂಕು, ಮದ್ದು ಗುಂಡುಗಳು ಪತ್ತೆಯಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ವೀರಪ್ಪನ್ ಮೀರಿಸುವಂತ ಬೇಟೆಗಾರರಿದ್ದಾರಾ? ಹನೂರಿನಲ್ಲಿ 3 ಎನ್ಕೌಂಟರ್ ಬಳಿಕ ಮತ್ತೊಂದು ಭರ್ಜರಿ ಬೇಟೆಯಾಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಬಂಡೀಪುರದಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಫಾರ್ಮ್ ಹೌಸ್ ಒಂದರಲ್ಲಿ ರಾಶಿ ರಾಶಿ ಜಿಂಕೆ ಕೊಂಬು, ಬುರುಡೆಗಳು ಪತ್ತೆಯಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕೆಬೆಪುರ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಈ ಜಿಂಕೆ ಕೊಂಬುಗಳು, ಬುರುಡೆ, ಚರ್ಮ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಬಂಡೀಪುರ ಕುಂದುಕೆರೆ ವಲಯದ ಕೆಬೆಪುರ ಗ್ರಾಮದ ಫಾರ್ಮ್ ಹೌಸ್ ಇದು. ಫಾರ್ಮ್ ಹೌಸ್ನಲ್ಲಿ ಈ ವಿವಿಧ ವನ್ಯಜೀವಿಯ ಬುರುಡೆಗಳು, ಚರ್ಮಗಳು, ಆಧುನಿಕ ವಿದೇಶಿ ಆಯುಧಗಳು, ಕಾಡು ತೂಸುಗಳು, ಮದ್ದು ಗುಂಡುಗಳು ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ವಿವಿಧ ವನ್ಯ ಪ್ರಾಣಿಗಳ ಚರ್ಮ, ಕೊಂಬುಗಳನ್ನ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಕೊಂಡಿರೋದು ಕೂಡ ಪತ್ತೆಯಾಗಿದೆ ದಾಳಿ ಸಂದರ್ಭದಲ್ಲಿ. ಸದ್ಯ ಫಾರ್ಮ್ ಹೌಸ್ನ ಮೇಲ್ವಿಚಾರಕ ಸುರೇಶ್ ಪರಿಯಾರ್ ಆತನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೊಪ್ಪಿಸಲಾಗಿದೆ. ಪ್ರಕರಣದ ಕುರಿತಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಹನೂರಲ್ಲಿ ನಡೆದಂಥ ಎನ್ಕೌಂಟರ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಅದರಲ್ಲೂ ಅಮಾಯಕರನ್ನ ಕೊಂದಿದ್ದಾರೆ ಅನ್ನುವಂಥ ಆರೋಪ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಕೇಳಿಬಂದಿತ್ತು. ಬಟ್ ಇಲ್ಲ, ಅಲ್ಲಿ ಒಂದೊಂದೇ ಸತ್ಯದ ವಿಚಾರಗಳು ಹೊರಗಡೆ ಬರೋದಕ್ಕೆ ಶುರುವಾಗಿತ್ತು. ಯಾವ ರೀತಿಯಾಗಿ ಅವರು ಪ್ರಾಣಿಗಳನ್ನು ಬೇಟೆ ಆಡ್ತಾ ಇದ್ರು, ಅವರು ಏನೆಲ್ಲ ಪತ್ತೆ ಆಗಿತ್ತು ಎನ್ಕೌಂಟರ್ ಮಾಡಿದಂಥ ಸಂದರ್ಭದಲ್ಲಿ. ಮತ್ತೊಂದು ಕಡೆ ಬಂಡೀಪುರದ ಅರಣ್ಯ ಅಧಿಕಾರಿಗಳು ನಡೆಸಿದಂಥ ಈ ದಾಳಿಯ ಸಂದರ್ಭದಲ್ಲಿ ಸಾಕಷ್ಟು ವಿವಿಧ ಪ್ರಾಣಿಗಳ ಕೊಂಬುಗಳು ಜೊತೆಗೆ ಚರ್ಮ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಸದ್ಯ ಆತನನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ.